ರಿಷಿ, ನೀವೇ ಹೀಗೆ ಮಾಡಿದ್ರೆ ಹೇಗಮ್ಮ? ಇಲ್ಲ ರಿಷಿ, ಅದು ನೀವು ಸುಮ್ಮನೆ ಇರಿ. ಅದಕ್ಕೆ ನಾನು ಕೇಳಿಸ್ಕೊಂಡೆ. ರಿಷಿ, ನಾನೇನು ಹೇಳೋಕೆ ಬಂದೆ ಅಂದರೆ, ನಂಗೆ ಗೊತ್ತಮ್ಮ, ಊಟ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ತಾನೇ ನೀವು ಜೋರಾಗಿ ಕೂಕ್ಕೊಂಡಿದ್ದು. ನಾನು ಕೇಳಿಸ್ಕೊಂಡೆ. ಯಾಕಮ್ಮ ಹೀಗೆ ಮಾಡ್ತೀರಾ? ಅಲ್ಲ, ನಿಮಗೆ ಟಯರ್ಡ್ ಆಗಿದೆ ಅಂತ ಅದಕ್ಕೆ ಪಾಪ ಊಟ ತಂದುಕೊಟ್ರು. ರಾತ್ರಿ ಹೊತ್ತು ಖಾಲಿ ಹೋಟೆಲ್ ಮಲಗಬಾರ್ದು ಅಂತ ನೀವೇ ಹೇಳಿದ್ದೀರಲ್ಲ. ಎಲ್ಲಿ ಕೊಡಿಲಿ. ಅದಕ್ಕೆ ನೀವು ಹೋಗಿ, ನಾನು ಅಮ್ಮಂಗೆ ತಿನ್ನಿಸ್ತೀನಿ. ಕುತ್ಕೊಳ್ಳಿ. ಈಗ ನೋ ಹೇಳೋ ಹಾಗಿಲ್ಲ. ಎಲ್ಲಿ ಮಾಡಿ. ಗುಡ್ ಮಾಮ್. ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಆ್ಯಕ್ಚುಲಿ ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ. ಮದುವೆ ಮಾತುಕತೆ ಬೇಗ ಆಗಲಿ ಅಂತ ಕೇಳ್ಕೊಂಡಿದ್ದು ನಾನು. ಆದರೆ ಅದು ಇಷ್ಟು ಬೇಗ ಆಗುತ್ತೆ ಅಂತ ನಂಗೆ ನಿಜ ಅಂದ್ಕೊಂಡಿರಲಿಲ್ಲ. ನಾಳೆ ನಾವು ಕಮಲಿ ಅವ್ರ ಮನೆಗೆ ಬೇರೆ ಹೋಗ್ತಿದ್ದೀವಿ. ವಾವ್, ಮೈ ಗಾಡ್ ಮಾಮ್, ಈ ವಿಚಾರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ನನಗ ಮೊದಲೆಲ್ಲ ಕಮಲಿ ಅವ್ರಂದ್ರೆ ನಿಮ್ಗೆ ಆಗ್ತಿರ್ಲಿಲ್ಲ. ಅವ್ರ ನಡೆ ನುಡಿ ಯಾಕೋ ನಿಮ್ಗೆ ಯಾವುದೂ ಹಿಡಿಸ್ತಾನೆ ಇರಲಿಲ್ಲ. ಆದರೆ ಈಗ ನೀವು ಯಾವುದೇ ಅಭ್ಯಂತರ ಇಲ್ದಿರ ಒಪ್ಕೊಂಡಿದ್ದೀರಲ್ಲ, ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಏನೂ ಬೇಡ. ಐ ಆಮ್ ಸೋ ಹ್ಯಾಪಿ. ನಾನು ಒಪ್ಕೊಂಡಿಲ್ಲ ರಿಷಿ, ಆದರೆ ನನಗಿಷ್ಟ ಇಲ್ಲ ಅಂತ ನಿನ್ನ ಹತ್ರ ಹೇಳೂ ಇಲ್ಲ. ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಿನಗೂ ಮೋಸ ಮಾಡಿಕೊಂಡು ನನಗೂ ಮೋಸ ಮಾಡ್ಕೋತಿದ್ದೀನಿ. ಅಮ್ಮ, ನಾಳೆಯಿಂದ ಹೊಸ ಅಧ್ಯಾಯ ಶುರು ಅಲ್ವಮ್ಮ? ಇವನೇನಪ್ಪ ಇಷ್ಟೊತ್ತಿನಲ್ಲೂ ಟಿವಿ ನೋಡ್ತಾ ಕೂತಿದ್ದಾನೆ? ನಾನು ಆಚೆ ಹೋಗಿ ಬಂದಿದ್ದಕ್ಕೆ ಏನು ಪ್ರಶ್ನೆ ಮಾಡ್ತಾನೋ ಏನೋ. ಗೊತ್ತಿಲ್ದಾಗೆ ಒಳಗೆ ಹೋದ್ರೆ ಆಯ್ತು ಅಷ್ಟೇ. ನಿಂತ್ಕೊಳ್ಳಿ ಅತ್ತೆ. ಚಂದ್ರು, ಯಾಕಪ್ಪ ಇನ್ನೂ ಮಲಗಲಿಲ್ವಾ? ಟೈಮ್ ಆಯಿತು, ಹೋಗಿ ರೆಸ್ಟ್ ಮಾಡೋದಲ್ವಾ? ಕಾಳಜಿಗೆ ಥ್ಯಾಂಕ್ಸ್. ನೀವು ಬರ್ತೀರಾ, ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೆ. ಆ್ಯಕ್ಚುಲಿ ನನಗೊಂದು ಡೌಟ್, ನಿಮ್ಮನ್ನು ನಾನು ಏನಂತ ಕರೀಲಿ? ಮೊದಲಿನ ಥರ ಅತ್ತೆ ಅಂತ ಕರೆಯೋದು ಸಲೀಸಾಗಿ ಬಾಯಿಗೆ ಬರ್ತಾ ಇಲ್ಲ. ನಾನು ಯಾವತ್ತೂ ಯಾರ ಹತ್ರನೂ ವ್ಯಂಗ್ಯವಾಗಿ ಮಾತಾಡ್ದವನಲ್ಲ. ನಿಮ್ಮ ಹತ್ರ ಹೀಗೆ ಮಾತಾಡ್ತಾ ಇದ್ದೀನಿ, ಬೇರೆ ಚಾಯ್ಸೇ ಇಲ್ಲ ಅನ್ಸುತ್ತೆ. ಇದು ಯಾವ ಗ್ರಾಚಾರನಪ್ಪ ನನಗೆ? ಇವನ್ ಮಾತೆಲ್ಲ ಕೇಳೋ ಹಾಗಾಗಿದೆಯಲ್ಲ ನನ್ನ ಕರ್ಮ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಇವನ್ ಮಾತೆಲ್ಲ ನಾನು ಕೇಳಬೇಕು ಅಂತನಾ? ಛೇ ಛೇ ಛೇ,
ನಾನು ನಿಮಗೆ ಹೇಳಬೇಕಾಗಿರೋದು ಇಷ್ಟೇ. ನಾಳೆ ನಿಮಗೆ ಗೊತ್ತಿರೋ ಹಾಗೆ ನನ್ನ ಮಗಳನ್ನ ನೋಡೋದಕ್ಕೆ ರಮೇಶ್ ಮನೆಯವ್ರು ಬರ್ತಾ ಇದ್ದಾರೆ. ಕಮಲಿ ಮತ್ತು ರಿಷಿ ಸಂಬಂಧ ಎಲ್ರಿಗೂ ಒಪ್ಪಿಗೆ ಆಗಿದೆ. ಅದರಲ್ಲೇನು ಹೊಸ್ತಿಲ್ಲ. ಕಳೆದ ಸಲ ನಿಮ್ಮಿಂದಾನೇ ನಿಶ್ಚಿತಾರ್ಥ ಮುರಿದಿತ್ತು. ಅದಕ್ಕೆ ನಿಮ್ಮ ಹತ್ರ ಡೈರೆಕ್ಟಾಗಿ ಒಂದು ವಿಚಾರ ಹೇಳೋಣ ಅಂತಲೇ ನಿಮ್ಮನ್ನು ನಿಲ್ಲಿಸ್ದೆ. ದೇವ್ರಿಗೆ ದೀಪ ಹೊಚ್ಚೋ ನೆಪದಲ್ಲಿ ಮನೆ ಸುಡೋರು ನೀವು ಅಂತ ನನಗೆ ಚೆನ್ನಾಗಿ ಗೊತ್ತು. ಚಂದ್ರು, ವಾದ ಮಾಡೋದಕ್ಕೆ ಬರಬೇಡಿ. ಇದರಲ್ಲಿ ನಿಜ ಏನು ಅಂತ ನಮ್ಮಿಬ್ಬರಿಗೂ ಚೆನ್ನಾಗಿ ಗೊತ್ತು. ನನ್ನ ಮಗಳು ಮದುವೆ ಮಾತುಕತೆಗೆ ಹುಳಿ ಹಿಂಡೋ ಪ್ರಯತ್ನ ಮಾಡೋದಾಗ್ಲಿ, ಯಾವುದೇ ರೀತಿಯಲ್ಲಿ ಅಡಚಣೆ ಮಾಡೋದಾಗ್ಲಿ ಮಾಡಿದರೆ ಚಂದ್ರಕಾಂತ್ ಮಹಾಜನ್ ಅಸಲಿ ಮುಖ ನೋಡಬೇಕಾಗುತ್ತೆ. ಅದು ನಿಮಗೆ ಒಳ್ಳೇದಲ್ಲ. ಬಿಡಿ, ಹೋಗಿ ರೆಸ್ಟ್ ಮಾಡಿ. ಏಟೋಕಿತ ನಾನು ಏಟೊಂದು ದೊಡ್ಡ ತಪ್ಪೆಲ್ಲ ಮಾಡೀವ್ನಿ. ಆದರೆ ರಿಷಿ ಸರು ಯಾವತ್ತೂ ನನ್ನ ಮ್ಯಾಗ ಹಿಂಗೆ ಕೋಪನೇ ಮಾಡ್ಕೊಂಡಿರಲಿಲ್ಲ. ಈಕಿತ ಸ್ಯಾನೆ ನಿಂತ್ಕೊಂಡ್ರೋ ಏನೋ. ಆದರೆ ಅಂಥ ದೊಡ್ಡ ತಪ್ಪು ನಾನು ಏನು ಮಾಡಿದೆ? ಆ ಕ್ಷಣಕ್ಕೆ ನಂಗೆ ಏನು ಅನಿಸ್ತೋ ಅದನ್ನೇ ನಾನು ಮಾಡಿದೆ. ಅದಕ್ಕೆ ಹಿಂಗೆ ಕೋಪ ಮಾಡ್ಕೊಂಡ್ರೆ ನಾನು ಹೆಂಗೆ ಸಮಾಧಾನ ಮಾಡಲಿ? ರಿಷಿ ಸರ್, ನಾನು ಫೋನ್ ಮಾಡಿದ್ರೆ ನೀವು ಫೋನ್ ತೆಗಿಯೋಕ್ಕಿಲ್ಲ ಅಲ್ವಾ? ನಾನು ವಾಯ್ಸ್ ರೆಕಾರ್ಡ್ ಕಳಿಸ್ತೀನಿ. ಹಾಯ್ ರಿಷಿ ಸರ್, ಐ ಕಾಲ್ ಮೆಸೇಜ್ ಯು ಬಟ್ ಯು ಡೋಂಟ್ ರಿಪ್ಲೈ. ಐ ಆಮ್ ಸಾರಿ ಸರ್. ಐ ಡೋಂಟ್ ನೋ ಹೌ ಟು ಸಮಾಧಾನ ಯು. You are my English teacher, so I am talking in English, sir. Yesterday, I make a mistake. I don't know, sir. By mistake, I slapped you. I am sorry, sir. You are everything to me. Please forgive me, sir. You are my English teacher, so I am talking in English, sir. Yesterday, I make a mistake. I don't know, sir. By mistake, I slapped you. I am sorry, sir. You are everything to me. Please forgive me, sir. ಸರ್, ನಾನು ಹೇಳ್ಬೇಕಾಗಿರೋದ್ನೆಲ್ಲ ಹೇಳಿವ್ನಿ. ಈಟಾದ್ಮೇಕು ನಿಮಗೆ ನನ್ನ ಮ್ಯಾಗ ಕೋಪ ಕಡಿಮೆ ಆಗಲಿಲ್ಲ ಅಂದರೆ ನಿಮ್ಗೆ ಹೆಂಗೆ ಸಮಾಧಾನ ಮಾಡಬೇಕು ನಂಗಂತೂ ಗೊತ್ತಾಯ್ತಿಲ್ಲ. ರಿಪ್ಲೈ ಮಾಡವ್ರೆ ಅಂದರೆ ಕೋಪ ಹೊಸಿ ಕಡಿಮೆ ಆಗೈತೆ ಅಂತ ಅರ್ಥ.
ವಿಷಯ? ಊರಲ್ಲಿ 4 ಅಡಿ ಜಾಗ ಇಲ್ಲದೆ ಸಾಯ್ತಿದ್ದವರು ಈಗ ನನಗೆ ಮ್ಯಾರೇಜ್ ಪ್ರಪೋಸಲ್ ತರ್ತಾರ? ಯಾರು? ಇದಳಲ್ಲ ಅಮ್ಮಮ್ಮ, ಮಾರಾಪುರದಿಂದ ಬಂದು ಇಲ್ಲಿ ಟೆಂಟ್ ಹಾಕೊಂಡಿರೋಳು. ಕಮಲಿನಾ? ನೋ, ಕಮಲಿ ಅಮ್ಮ. ಏನು? ಅವಳು ನಿನ್ನ ಹತ್ರ ಮಾತಾಡದ್ಲ ಬೇಬಿ? ಮಾತಾಡೋದಲ್ಲ ಅಮ್ಮಮ್ಮ, ಅಡ್ವೈಸ್ ಮಾಡಿದ್ಲು. ನಾನು ನಿನ್ಗೆ ಹುಡುಗ ನೋಡಿದ್ದೀನಿ, ತುಂಬಾ ಒಳ್ಳೆ ಹುಡುಗ. ವಾಟ್ ದ ಹೆಲ್? 18 ವರ್ಷ ಅವಳೆ ಗಂಡನ ಜೊತೆ ಬದುಕಕ್ಕಾಗ್ಲಿಲ್ಲ, ನಿನಗೆ ಹುಡುಗ ನೋಡ್ತಾಳಂತ? ಎಕ್ಸಾಕ್ಟ್ಲಿ, ಸರಿಯಾಗಿ ಬೈದ್ ಬಂದಿದ್ದೀನಿ ಅಮ್ಮಮ್ಮ. ಇನ್ಯಾವತ್ತೂ ನನ್ನ ವಿಷಯಕ್ಕೆ ಬರಬಾರ್ದು. ವೆರಿ ಗುಡ್, ವೆರಿ ಗುಡ್ ಬೇಬಿ. ನಿನಗೆ ಗಂಡು ನೋಡ್ತಾಳಂತ ಅವಳು? ಅಮ್ಮಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಾ? ಕುರಿ ತಾನಾಗೆ ಮುಂದೆ ಬಂದು ನನ್ನ ಬಿರಿಯಾನಿ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ ಬೇಬಿ? ಯಾರನ್ನ ಕುರಿ ಅಂತಿದ್ದೀರಾ ಅಮ್ಮಮ್ಮ? ನಾಳೆ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಜಸ್ಟ್ ನಾನು ಹೇಳ್ದ ಹಾಗೆ ಮಾಡು, ಓಕೆ? ಯಾರು? ಎಕ್ಸ್ಕ್ಯೂಸ್ ಮೀ, ಒಳಗಡೆ ಬರ್ಬೋದಾ ಸರ್? ಹಾಂ. ಏಯ್, ಇದೇನೋಣ ಹೊಸದಾಗಿ ಬಾಗಿಲು ತಟ್ಕೊಂಡು ಪರ್ಮಿಷನ್ ಕೇಳ್ಕೊಂಡು ಬರಲ್ಲ ಅಂತ ಕೇಳ್ತಾ? ಈಗಲೇ ಅಭ್ಯಾಸ ಮಾಡ್ಕೋಬೇಕಲ್ಲ. ಮುಂದೆ ಮದುವೆ ಆದಮೇಲೆ ಬಾಗಿಲು ತಟ್ಟಿನೇ ಒಳಗಡೆ ಬರಬೇಕು ತಾನೆ? ಆಹಾ, ಇಷ್ಟು ದಿನ ರಚನಾ ಅತ್ಗೆ ಇಬ್ಬರೇ ರೇಗಿಸ್ತಾ ಇದ್ರು, ಈಗ ಅವ್ರ ಪಕ್ಷಕ್ಕೆ ನೀನೂ ಸೇರ್ಕೊಂಡ? ಅಯ್ಯೋ ಇಲ್ಲಪ್ಪ, ನಾನು ಯಾವತ್ತಿದ್ರೂ ನಿನ್ನ ಪಕ್ಷನೇ. ವಾವ್ ಅಣ್ಣ, ಇದು ರಚನಾ ಮುಂದೆ ಇಳ್ಬೇಕಾಗಿತ್ತು. ಸೂಪರ್ ಆಗಿರೋದು. ಏನಾದ್ರು ಮಾತಾಡಕ್ ಬಂದ? ಎನಿಥಿಂಗ್ ಇಂಪಾರ್ಟೆಂಟ್? ಹಾಂ ರಿಷಿ, ನಿನ್ನ ಹತ್ರ ಮಾತಾಡೋಣ ಅಂತಾನೆ ಬಂದೆ. ಅತ್ತಿಗೆ ಜೊತೆ ಏನಾದ್ರು ಪ್ರಾಬ್ಲಮಾ? ಎಲ್ಲ ಓಕೆ ತಾನೆ? ಎಲ್ಲ ಓಕೆ ಆಗ್ತಿದೆ ರಿಷಿ, ತೊಂದರೆ ಏನೂ ಇಲ್ಲ. ಮತ್ತೆ ಯಾಕೆ ಡಲ್ ಆಗ್ಬಿಟ್ಟೆ? ಏನಾಯ್ತು? ನಾನು ಮಾಡಿದ ತಪ್ಪನ್ನ ನೀನು ಮಾಡಬೇಡ ಅಂತ ಹೇಳೋದಕ್ಕೆ ಬಂದೆ. ತಪ್ಪ? ಏನೋ ಹೇಳ್ತಿದ್ಯಾ ಅಣ್ಣ? ಸಂಬಂಧಗಳಲ್ಲಿ ಒಂದು ಸಣ್ಣ ಬಿರುಕು ಬಿದ್ದರೂ ಅದಾಗದೆ ಸರಿ ಹೋಗೋದಕ್ಕೆ ವರ್ಷಗಳೇ ತಗೊಂಡ್ಬಿಡುತ್ತೆ. ನನ್ನ ಮತ್ತು ಹಾಸಿನ ವಿಷಯದಲ್ಲಾಗಿದ್ದು ಅದೇನೆ. ಇಷ್ಟು ವರ್ಷ ಹಾಳಾಗಿದ್ದ ಸಂಬಂಧನ ಇದ್ದಕ್ಕಿದ್ದ ಹಾಗೆ ಮತ್ತೆ ಕೂಡ್ಸೋದಂದ್ರೆ ಕಷ್ಟನೇ ರಿಷಿ. ಇಟ್ಸ್ ವೆರಿ ಹಾರ್ಡ್, ಬಟ್ ವಿ ಆರ್ ಟ್ರೈಯಿಂಗ್. ಅದನ್ನೇ ನಿನಗೂ ಹೇಳ್ತಾ ಇದ್ದೀನಿ, ನೀನು ನನ್ನ ಹಾಗೆ ಮಾಡ್ಕೋಬೇಡ ರಿಷಿ. ಈ ವಿಷಯದಲ್ಲಿ ನೀನು ನನಗಿಂತ ಬೆಟರ್ ಅನ್ನೋದು ನನಗೆ ಗೊತ್ತು. ಆದರೂ ಹೇಳ್ತಾ ಇದ್ದೀನಿ, ನಿನಗೆ ಹೇಗೆ ಕಮಲಿ ಇಷ್ಟ ಆದ್ಲೋ ಆ ಇನ್ನೋಸೆನ್ಸು, ಜಗತ್ತನ್ನು ಶ್ರೀಮಂತಿಕೆನ ಬೆರಗಲ್ಲಿ ನೋಡೋ ಗುಣ, ಇದೆಲ್ಲ ನನಗೂ ಹಾಸಿನಿಲ್ಲೂ ಇಷ್ಟ ಆಗಿತ್ತು. ಬಟ್ ಯಾವಾಗ ಅವಳು ಮನೆಗೆ ಬಂದ್ಲೋ ಅವಳಿಗೂ ಅಮ್ಮಂಗೂ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಆಯಿತು. ಯು ನೋ ರೈಟ್, ದೇ ಆರ್ ಡಿಫ್ರೆಂಟ್. ಈಗ ಅದೆಲ್ಲ ಯೋಚನೆ ಮಾಡಿದ್ರೆ ನಾನು ಮಾಡಿದ ದೊಡ್ಡ ತಪ್ಪು ಏನು ಗೊತ್ತಾ? ನಾನು ಇಬ್ಬರು ದೃಷ್ಟಿಕೋನದಿಂದ ನೋಡದೇ ಇದ್ದಿತ್ತು. ಅಮ್ಮನ ಮಾತನ್ನು ಮಾತ್ರ ಕೇಳಿದೆ. ನಾನು ಯಾರ ಪರನೂ ವಹಿಸಬಾರ್ದಿತ್ತು. ಅವ್ರ ನಡುವಿನ ಪ್ರಾಬ್ಲಮ್ನ ಅವರೇ ಸಾಲ್ವ್ ಮಾಡೋದಕ್ಕೆ ಬಿಡಬೇಕಾಗಿತ್ತು. ಬಟ್ ನಾನು ಆ ಥರ ಮಾಡಲಿಲ್ಲ. ಅಮ್ಮ ಹೇಳಿದ ತಪ್ಪಲ್ಲ ರಿಷಿ, ಬಟ್ ಅವ್ರು ನೋಡೋ ನೋಟದಲ್ಲಿ ನಾನು ಹಾಸಿನಿನ ನೋಡಿದ್ದು ತಪ್ಪು. ಅಲ್ಲೇ ರಿಷಿ, ನಾನು ಅವಳನ್ನ ಇಷ್ಟಪಟ್ಟಿದ್ದೆ ಅನ್ನೋದೇ
ಮರ್ತು ಹೋಗಾಗಾಯ್ತು. ನೀನು ಇದನ್ನೆಲ್ಲ ಅರ್ಥ ಮಾಡ್ಕೋತೀಯ ಅಂತ ಅನ್ಕೊಂಡಿದ್ದೀನಿ. ಅಣ್ಣ, ಮನ್ಸು ಬಿಚ್ಚಿ ಮಾತಾಡಿದ್ದಕ್ಕೆ ಥ್ಯಾಂಕ್ಸ್ ಕಣೋ. ಬೇಬಿ ಎದ್ದೇಳು ಎದ್ದೇಳು ಬೇಬಿ, ರೆಡಿ ಆಗಬೇಕು. ಗುಡ್ ಮಾರ್ನಿಂಗ್ ಬೇಬಿ. ಎದ್ದೇಳು, ಬೇಗ ರೆಡಿ ಆಗು. ಏನದು ಹೇಳಿ. ಏನು? ನಿನ್ನೆ ಏನೋ ಯೋಚನೆ ಮಾಡಿ ನಾಳೆ ನಿಂಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ಲ. ಹೇಳ್ತೀನಿ ಪುಟ್ಟ, ಆಮೇಲೆ ಮೊದಲು ರೆಡಿ ಆಗು ಪ್ಲೀಸ್. ಅಮ್ಮಮ್ಮ ಪ್ಲೀಸ್ ಈಗಲೇ ಹೇಳಿ. ಬೂಸ್ಟ್ ಮೀ ನಾವ್. ಬೆಡ್ಡಿಂದ ಕೆಳಗಿಳಿಯೋಕ್ಕೆ ನಂಗೆ ಏನಾದರೂ ಮೋಟಿವೇಶನ್ ಬೇಕು. ಪ್ಲೀಸ್ ಟೆಲ್ ಮೀ. ಸ್ಯಾಂಪಲ್ ಕೊಡ್ತೀನಿ. ಇವತ್ತು ನಡೆಯೋದೆಲ್ಲ ನಿನಗೆ ಪೂರಕವಾಗೇ ಇರುತ್ತೆ. ಐ ಮೀನ್ ಎಲ್ಲವೂ ನಿನ್ನ ಫೇವರ್ ಆಗೇ ಇರುತ್ತೆ. ಓಕೆನಾ? Are you sure? Because Amama, I just cannot witness any of this bullshit today, Amama. ರಿಷಿ ಮನೆಯವ್ರು ಬಂದು ಕಮ್ಮಿನ ಕೇಳೋದು, ಅವಳು ನಾಚ್ಕೊಂಡು ಹೂ ಅನ್ನೋದು. ಪ್ಲೀಸ್. ನೋ 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 ಬೇಬಿ, ಅದೆಲ್ಲ ಏನೋ ಸೀನೇ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ಸಹಿಸ್ಕೋ. ಆ ಗೌರಿ ಮೇಲೆ ನನ್ನ ಕಣ್ಣು ಯಾವತ್ತೂ ಇದ್ದೇ ಇರುತ್ತೆ. ನಾನು ಅಂದ್ಕೊಂಡಿದ್ದ ಪ್ಲ್ಯಾನ್ ಎಲ್ಲ ಅವಳು ಬೂಸ್ಟ್ ಮಾಡ್ತಾ ಇದ್ದಾಳೆ. ಡೆಫಿನೆಟ್ಲಿ ಇದರಿಂದ ನಮಗೆ ಹೆಲ್ಪ್ ಆಗೇ ಆಗುತ್ತೆ ಬೇಬಿ. ಇಷ್ಟು ದಿನಾನೇ ಸಹಿಸ್ಕೊಂಡಿದೆಯಂತೆ, ಇವತ್ತೊಂದಿನ ಸಹಿಸ್ಕೊಂಡ್ಬಿಡು. ನಾಳೆಯಿಂದ ವಿಜಯ ಪತಾಕಿ ನಮ್ಮದೇ ಬೇಬಿ. ಅಮ್ಮಮ್ಮ, ಬ್ಲೈಂಡಾಗಿ ನಿಮ್ಮನ್ನ ನಂಬ್ತಿದ್ದೀನಿ ನಾನು. ಓಕೆ ಬೇಬಿ, ಡೋಂಟ್ ವರಿ. ನಿನ್ನ ನಂಬಿಕೆಗೆ ಅಮ್ಮಮ್ಮ ಯಾವತ್ತೂ ಮೋಸ ಮಾಡಲ್ಲ. ಓಕೆ ಬೇಬಿ, ಮ್ಯಾಚ್ ಫಿಕ್ಸಿಂಗು ನಾನು ಮಾಡಿದ್ದೀನಿ. 4, 6 ಎಲ್ಲ ನೀನೇ ಹೊಡೆಯೋದು. ವಿಕೆಟ್ ಮಾತ್ರ ಆ ಕಡೆಯಿಂದ ಬೀಳತ್ತೆ. ವಿನ್ನರ್ಸ್ ನಾವೇ. ಗೆಟಪ್, ಬೇಗ ರೆಡಿಯಾಗು.